ಮಂಡ್ಯ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ಪತ್ರೆಗೆ ಡಿಸಿ ಮತ್ತು ಎಸ್ಪಿ ಭೇಟಿ ನೀಡಿದ್ದಾರೆ. ಮಕ್ಕಳ ಯೋಗಕ್ಷೇಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಡಿಸಿ ಹಾಗೂ ಎಸ್ಪಿ ಭೇಟಿ ನೀಡಿದ್ದಾರೆ. ಈಗ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇನ್ನು ಮಕ್ಕಳು ವಾಸ ಇದ್ದಂಥ ವಸತಿ ನಿಲಯ ಶಾಲೆಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ಶಾಲಾ ಶಿಕ್ಷಕರು ಮತ್ತು ಮೇಲ್ವಿಚಾರಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಆಹಾರವನ್ನ ಪೂರೈಸಿದಂಥ ಹೋಟೆಲ್ ಇದೆಯಲ್ಲ, ಆ ಹೋಟೆಲ್ ಮಾಲೀಕನನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆಸ್ಪತ್ರೆಗೆ ಎಸ್ಪಿ ಡಿಸಿ ಈಗ ಭೇಟಿಯನ್ನ ನೀಡಿರೋದು. ಭೇಟಿ ನೀಡಿ ಅದರ ಜೊತೆಯಲ್ಲಿ ಏನಾಗಿದೆ, ಫುಡ್ ಪಾಯ್ಸನ್ ಆಗಿರೋದು ಯಾವ ಕಾರಣಕ್ಕೆ, ಹೋಟೆಲಿಂದ ಕೊಟ್ಟಿರುವಂಥ ಫುಡ್ಡಿಂದ ಪಾಯ್ಸನ್ ಆಗಿರೋದು ಅಥವಾ ಅಲ್ಲಿ ಹಾಸ್ಟೆಲಲ್ಲಿ ಕೊಟ್ಟಿರುವಂಥ ಫುಡ್ಡಿಂದಾನ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಈಗಾಗಲೇ ಕಲುಷಿತ ಆಹಾರ ಸೇವನೆ ಮಾಡಿರುವುದು ಮೇಘಾಲಯ ರಾಜ್ಯದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಒಂದು ಚೌಲ್ಟ್ರಿಯಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಅಲ್ಲಿ ಊಟ ಮಿಕ್ಕಿತ್ತು ಅಂತ ಈ ಹಾಸ್ಟೆಲ್ ಮಕ್ಕಳಿಗೆ ಊಟ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಇದ್ದಂಥ ಗೋಪುರ ವಿದ್ಯಾಸಂಸ್ಥೆ ಆ ಹಾಸ್ಟೆಲ್ಗೆ ಊಟವನ್ನು ಕೊಟ್ಟಿದ್ರು. ಆ ಊಟ ತಿಂದಿದ್ದಾರೆ ಮಕ್ಕಳು. ಆ ನಂತರದಲ್ಲಿ ವಾಂತಿ ಭೇದಿ ಶುರುವಾಗಿದೆ 30 ಮಕ್ಕಳಿಗೆ. ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ರು. ಈಗ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಡಿಸಿ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಅಭಿಷೇಕ ಎಲ್ಲಿ ಇರ್ತಾರೆ ಅವರು